ಎಸ್, ಏನು ಗೊತ್ತಾ ಭೂಮಿಕಾ, ನೀವು ಮೊದಲಿಗೆ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ನನಗೆ ಅದ್ರ ಬಗ್ಗೆ ಅಂಥ ಇಂಟ್ರೆಸ್ಟ್ ಏನೂ ಇರಲಿಲ್ಲ, ಎಕ್ಸೈಟ್ಮೆಂಟ್ ಇರಲಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇರಲೇ ಇಲ್ಲ. 3,000 ರೂಪಾಯಲ್ಲಿ ಇವ್ರು ಎಂಥ ಟ್ರೀಟ್ ಕೊಡಿಸ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇತ್ತು. ನಿಜ ಹೇಳ, ಫ್ಲಾಪ್ ಆಗುತ್ತೆ ಅಂದ್ಕೊಂಡೆ, ಬಟ್ ಸೂಪರ್ ಹಿಟ್ ಮಾಡ್ಬಿಟ್ಟೆ ನೀವು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇಟ್ ವಾಸ್ ಎ ಮೆಮೊರಬಲ್ ಡೇ. ಅದಕ್ಕೆ ಸ್ಪೆಷಲ್ ಡೇಟ್ ವಿತ್ ಭೂಮಿಕಾ ಅಂತ ಬರೆದು ನನ್ನ ಡೈರಿನಲ್ಲಿ ಇಡೀ ದಿನನ ದಾಖಲಿಸಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೈ ಡೇ ಅನ್ ಅನ್ಫರ್ಗೆಟಬಲ್ ಒನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ದೇವರೇ, ಎಷ್ಟು ಥ್ಯಾಂಕ್ಸ್ ಹೇಳ್ತೀರಾ. ನೀವು ಹೇಳ್ತಿರೋ ಥ್ಯಾಂಕ್ಸ್ ಎಲ್ಲ ನನ್ನ ಹತ್ರ ಇಟ್ಕೊಳ್ಳೋಕೆ ಜಾಗ ಇಲ್ಲ, ನೀವೇ ಇಟ್ಕೊಳ್ಳಿ. ಓಕೆ. ನೀನು ಏನ್ ಕಮ್ಮಿ ಮಾಡಿದೀವಿ? ಹೊಟ್ಟೆ ಕಟ್ಟಿ ಸಾಕ್ ಬೆಳೆಸಿದೀವಿ. ಅದೆಲ್ಲ ಮರ್ತೋಯ್ತಾ ನಿನಗೆ? ತಂದೆ ಆದವನು ಹುಟ್ಟೋ ಮಗಳಿಗೆ ಅವಳು ಹುಟ್ಟಿದಾಗಿಂದ ಅವಳು ಬೆಳೆದು ದೊಡ್ಡವಳಾಗಿ ಇನ್ನೊಂದು ಮನೆ ಸೇರೋವರೆಗೂ ತನ್ನ ಸರ್ವಸ್ವನ ದಾರ ಎರೆದಿರ್ತಾನೆ. ಏನೆಲ್ಲ ಆಗೋಯ್ತು. ನಾನು ಏನ್ ಮಾಡ್ಲಿ ಇವಾಗ? ಯಾರ ಹತ್ರ ನನ್ನ ಒದ್ದಾಟನ ಹೇಳ್ಕೊಳ್ಳಿ? ಅಪ್ಪಿ, ಏನಾಯ್ತು? ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ಎಲ್ಲರೂ ಆರಾಮಾಗಿದ್ದಾರೆ ತಾನೆ? ಏನೂ ಇಲ್ಲ ಅಕ್ಕ, ಸುಮ್ಮನೆ ನಿನ್ನ ಹತ್ರ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಏನಿವಲ್ಲ, ನೀನು ಸುಮ್ಮನೆ ಮಾತಾಡೋದಕ್ಕೆ ಕಾಲ್ ಮಾಡಿಲ್ಲ ಅಂತ ಅನ್ಸುತ್ತೆ. ಯಾಕೋ ಡಲ್ ಹೊಡಿತಿದ್ಯಾ? ಏನಾಯ್ತು? ಹಾಗೆಲ್ಲ ಏನೂ ಇಲ್ಲ ಅಕ್ಕ, ಜಸ್ಟ್ ನಿನ್ನ ನೆನಪಾಯಿತು, ಅದಕ್ಕೆ ಫೋನ್ ಮಾಡಿದೆ. ಭಾವ ಆರಾಮಿದ್ದಾರಾ? ನೀನು ಹೇಗಿದೆಯಾ? ಹಾಂ, ಭಾವ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದಾರೆ. ಆದರೆ ನೀನು ಯಾಕೆ ಹೀಗಿದೆಯಾ ಅಂತ ಗೊತ್ತಾಗ್ತಿಲ್ಲ. ಯಾರಾದರೂ ಏನಾದರೂ ಹೇಳಿದ್ರಾ? ಇಲ್ಲ ಅಂದರೆ ನೀನು ಹೀಗಿರೋದಕ್ಕೆ ಚಾನ್ಸ್ ಇಲ್ಲ. ಏನಾಯ್ತು ಹೇಳು? ಐ ನೋ ದೇರ್ ಸಮಥಿಂಗ್ ರಾಂಗ್. ಆ ಥರ ಎಲ್ಲ ಏನೂ ಇಲ್ಲ ಅಕ್ಕ. ಸರಿ, ನಿನ್ನ ಮಲ್ಕೋ. ಗುಡ್ ನೈಟ್. ಹಲೋ, ಎಂಥ ಕೆಲಸ ಮಾಡ್ಕೊಂಡ್ಬಿಡ್ತಿದ್ದೆ. ಮೊದಲು ಅಪ್ಪನ್ನ ಕನ್ವಿನ್ಸ್ ಮಾಡಬೇಕು. ಅವ್ರನ್ನ ಕನ್ವಿನ್ಸ್ ಮಾಡಿದೆ ಅಕ್ಕ ಹತ್ರ ಏನೂ ಹೇಳಬಾರ್ದು. ಮೊದಲು ಅಪ್ಪ ಹತ್ರ ಮಾತಾಡಬೇಕು. ಏನಾಯ್ತು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಸಡನ್ನಾಗಿ ಕಾಲೇ ಕಟ್ ಮಾಡ್ಬಿಟ್ಲು. ಹೌದಾ? ಪಾಪ ಏನೋ ಹೇಳ್ಕೋಬೇಕು ಅಂತ ಫೋನ್ ಮಾಡಿದಾಳೆ, ಆಮೇಲೆ ಹೇಳ್ಕೋಬಾರ್ದು ಅಂತ ಅನಿಸಿದೆ, ಅದಕ್ಕೆ ಕಟ್ ಮಾಡಿದಾಳೆ. ಆಯ್ನು, ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ಅವ್ರು ಕಾಲೇ ಮಾಡ್ತಿರ್ಲಿಲ್ಲ. ಎಕ್ಸಾಕ್ಟ್ಲಿ. ನಾಳೆ ಅಮ್ಮ ಕಾಲ್ ಮಾಡಿಬಿಟ್ಟು ವಿಷಯ ಏನು ಅಂತ ತಿಳ್ಕೊತೀನಿ. ಸರಿ, ಈಗ ಲೇಟ್ ಆಯಿತು, ಮಲ್ಕೊಳ್ಳಿ. ಸ್ವಲ್ಪ ಇದೆ, ಕಂಪ್ಲೀಟ್ ಮಾಡ್ಬಿಡ್ತೀನಿ. ಹೌದು, ನಾವು ಆಟೋ ರಿಕ್ಷಾಯಿಂದ ಇಲ್ಲಿಗೆ ಹೋದ್ವಿ, ಉತ್ರಳ್ಳಿ. ಅಪ್ಪಿ, ಎಲ್ಲೇ ಕಳೆದೋಗಿದ್ಯಾ? ಊಟ ಬಡಿಸಿದ್ದೀನಿ. ಏನೂ ಇಲ್ಲಮ್ಮ, ಹಾಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಏನಿ ಕಾಲ್ ಹುಡುಗರು, ಊಟದ ಮುಂದೆ ಕೂತಾಗ ಗಮನ ಎಲ್ಲ ಊಟದ ಮೇಲೆ ಇರಬೇಕು. ಊಟ ಮಾಡು. ಅತ್ತೆ, ಮಾವ ಎಲ್ಲಾದ್ರು? ಅವರು ಯಾಕೋ ಒಂಥರ ಇರ್ಸ್ಮುರ್ಸ್ ಆಗ್ತಾ ಇದೆ ಅಂದ್ರು. ಹೋಗೊಂದ್ಸಲಿ ಡಾಕ್ಟರ್ ನೋಡ್ಕೊಂಡ್ ಬಂದ್ಬಿಡಿ ಅಂತ ಕಳಿಸ್ದೆ. ಮತ್ತೆ ಊಟ? ಹೋಗ್ತಾ ಒಂಚೂರು ತಿಂಡಿ ತಿನ್ಕೊಂಡು ಹೋಗಿದ್ದಾರೆ, ಬಂದ್ಮೇಲೆ ಊಟ ಮಾಡ್ತೀನಿ ಅಂತ. ಅಲ್ಲ, ಏನಾಯ್ತು ಅವ್ರಿಗೆ? ಏನಮ್ಮ, ಯಾಕೋ ನಾರ್ಮಲ್ ಅನ್ನಿಸ್ಲಿಲ್ಲ. ಅದಕ್ಕೆ ನಾನೇ ಒಂದ್ಸಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬಂದ್ಬಿಡಿ ಅಂತ ಕಳಿಸ್ದೆ. ನಾವೇನೋ ರೆಗ್ಯುಲರ್ ಅಂತ ಅನ್ಕೊಳ್ಳೋದು, ಚಿಕ್ಕ ಪುಟ್ಟ ಅನ್ಕೊಳ್ಳೋದು, ಅದೇನೋ ದೊಡ್ಡದಾಗೋದು ಯಾಕೆ ಬೇಕು ಅಲ್ವಾ? ಏನಪ್ಪ, ನಾರ್ಮಲ್ ಆಗೇ ಇದ್ರು.
ಇದ್ದಕ್ಕಿದ್ದಾಗೆ ಏನಾಯ್ತೋ ಗೊತ್ತಿಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಊಟ ಮಾಡಮ್ಮ. ಏಯ್ ಕೂತ್ಕೋ. ಊಟ ಬಿಟ್ಟಲ್ಲೇ ಹೋಗ್ತಾ ಇದೆಯಾ? ಏನೇ ಆಗಿದೆ ನಿನಗೆ? ನಿಮ್ಮಪ್ಪ ನೋಡಿದ್ರೆ ಹಾಗೆ ಆಡ್ತಿದ್ದಾರೆ, ನೀನು ನೋಡಿದ್ರೆ ಹೀಗೆ ಆಡ್ತಿದ್ಯಾ? ಏನಾಯ್ತು? ಯಾಕೋ ನಮ್ಮನೆ ಗ್ರಹಗತಿನೇ ಸರಿಗಿಲ್ಲ ಅನ್ನಿಸ್ತಾ ಇದೆ ನನಗೆ. ಅಯ್ಯೋ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನನಗೇನು ಆಗಿಲ್ಲ, ನಾನು ಆರಾಮಾಗಿದ್ದೀನಿ. ಮತ್ತು ಊಟ ಬಿಟ್ಟು ಯಾಕೆ ಹೋಗ್ತಾ ಇದೆಯಾ? ಸುಳ್ಳು ಹೇಳ್ಬೇಡ ನೀನು ನನ್ನ ಹತ್ರ, ನಿಜ ಹೇಳು. ಹುಷಾರಿಲ್ವೇನೆ? ಹಾಂ ನಾನು ಹುಷಾರಾಗಿದ್ದೀನಿ, ಸ್ವಲ್ಪ ವರ್ಕ್ ಟೆನ್ಷನ್ ಅಷ್ಟೇ. ಅದಕ್ಕೆ ಯಾರಾದರೂ ಊಟ ಬಿಟ್ಟು ಹೋಗ್ತಾರೇನೆ? ಇಲ್ಲ ಅಮ್ಮ, ಅದಕ್ಕಲ್ಲ, ನನಗೆ ಯಾಕೋ ಊಟ ಸೇರ್ತಾ ಇಲ್ಲ. ಆಮೇಲೆ ಹೊಟ್ಟೆ ಹಸುವಾದರೆ ನಾನು ಊಟ ಮಾಡ್ತೀನಿ. ಅತ್ತೆ ನೀವು ಊಟ ಮಾಡಿ. ಇಲ್ಲಮ್ಮ, ನಿಮ್ಮ ಮಾವ ಬರ್ತಾರಲ್ಲ, ಒಟ್ಟಿಗೆ ಊಟ ಮಾಡ್ತೀನಿ. ಅಂದಹಾಗೆ ಮಹಿಮಾ, ನನಗೆ ನಿನ್ನ ಹತ್ರ ಜೀವನ ಹತ್ರ ಒಂದು ವಿಷಯ ಡಿಸ್ಕಸ್ ಮಾಡಬೇಕಿತ್ತು. ಅವನು ಆಫೀಸಿಂದ ಬಂದಮೇಲೆ ನನ್ನ ಹತ್ರ ಬರ್ತೀರಾ ಮಾತಾಡೋಕ್ಕೆ? ಏನು ವಿಷಯ ಅತ್ತೆ? ಇನ್ನೇನು ಆಷಾಢ ಶುರು ಆಗ್ತಿದೆಯಲ್ಲ, ಅದಕ್ಕೆ ಮೊದಲನೇ ವರ್ಷದ ಆಷಾಢ ನನ್ನ ಮಗಳನ್ನ ಮನೆಗೆ ಕರ್ಕೊಂಬರ್ಬೇಕು ಅಂತಿದ್ದೀನಿ. ಅಂದರೆ ನಮ್ಮ ಭೂಮಿನ ಇಲ್ಲಿ ಕರ್ಕೊಂಬರೋಣ ಅಂತ. ಓ ನೈಸ್. ಹೌದು, ಏನೇ ಶಾಸ್ತ್ರ, ಯಾಕೆ ಇದನ್ನು ಮಾಡ್ತಾರೆ? ಅದೇನಿಲ್ಲಮ್ಮ, ಈ ಆಷಾಢದಲ್ಲಿ ಗಂಡ ಹೆಂಡತಿನ ಯೂಶಲಿ ದೂರ ಇಡ್ತಾರೆ. ಯಾಕಂದರೆ ಈ ಟೈಮಲ್ಲಿ ಅವರಿಬ್ಬರು ಒಂದಾದರೆ ಇನ್ನು ಕರೆಕ್ಟಾಗಿ ಮಗು ಬೇಸಿಗೆ ಕಾಲದಲ್ಲಿ ಹುಟ್ಟುತ್ತೆ. ಆ ಸುಡೋ ಬಿಸಿಲು ಬಾಣಂತಿಗೂ ತಡ್ಕೊಳಕ್ಕಾಗಲ್ಲ, ಮಗುಗೂ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಮ್ಮ ಪೂರ್ವಿಕರು ಮಾಡಿರೋ ಒಂದು ಮಾಸ್ಟರ್ ಪ್ಲ್ಯಾನ್ ಇದು. ಓ ಹಾಗೆ, ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ನಾನಂತೂ ನಮ್ಮ ಮನೆಗೆ ಹೋಗಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ನೀವು ಯಾರು ನನ್ನ ಫೋರ್ಸ್ ಮಾಡೋ ಹಾಗಿಲ್ಲ. ಯಾಕೋ ಕಂದ ಹಿಂಗೆ ಹೇಳ್ತಾ ಇದೆಯಾ? ಯಾಕೆಂದರೆ ಫಸ್ಟ್ ಆಫ್ ಆಲ್ ನಮ್ಮ ಮನೆಯಲ್ಲಿ ಇದನ್ನು ಯಾರೂ ಫಾಲೋ ಮಾಡಲ್ಲ. ಇನ್ನೊಂದೇನೆಂದರೆ ನನಗೆ ಗಂಡನ ಮನೆ, ತವ್ರ ಮನೆ ಎಲ್ಲ ಇದೆ. ಅಪ್ಪ ಅಮ್ಮನ ಪ್ರೀತಿನೂ ನೀವೇ ನನಗೆ ಕೊಡ್ತಾ ಇದ್ದೀರಾ. ಸೊ ನನಗೆ ಆ ಮನೆಯಲ್ಲಿರೋದಕ್ಕಿಂತ ಇಲ್ಲಿರೋದಕ್ಕೆ ಕಂಫರ್ಟಬಲ್. ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಆಯಿತು ಕಂದ, ನಿನ್ಗೇನು ಸಂತೋಷನೋ ಅದನ್ನೇ ಮಾಡು. ನಾನು ನಿನ್ಗೆ ಯಾವುದಕ್ಕೂ ಫೋರ್ಸ್ ಮಾಡಲ್ಲ. ಹ್ಯಾಪಿನಾ? ಥ್ಯಾಂಕ್ಸ್ ಅತ್ತೆ. ಊಟ ಮಾಡು. ತೋಯ್ ಬಡಿಸ್ಲಾ ಚಲೋ? ಸಾಕು. ಕಾಫಿ? ಕಾಫಿ ತುಂಬ ಚೆನ್ನಾಗಿದೆ. ಯಾಕೆ ಇಷ್ಟು ದಿನ ಚೆನ್ನಾಗಿರ್ಲಿಲ್ವಾ? ಸುಮಾರಾಗಿತ್ತಾ? ನಾನು ಎಲ್ರಿ ಹಾಗೆ ಹೇಳಿದೆ, ಪ್ರತಿ ದಿವಸ ಚೆನ್ನಾಗಿರುತ್ತೆ, ಇವತ್ತು ಇನ್ನೂ ಚೆನ್ನಾಗಿದೆ ಅಂತ ಹೇಳಿದೆ ಅಷ್ಟೇ. ಥ್ಯಾಂಕ್ ಯು. ಬರ್ತಾ ಬರ್ತಾ ಯಾಕೋ ನೀವು ಟಿಪಿಕಲ್ ಹೆಂಡತಿ ಆಗ್ತಾ ಇದ್ದೀರಾ. ಸ್ವಲ್ಪ ಹುಷಾರಾಗಿರ್ಬೇಕು. ಏನಿಲ್ಲ, ಬರ್ತಾ ಬರ್ತಾ ನೀವು ತುಂಬ ಹೆಚ್ಕೊಂಡ್ಬಿಟ್ಟಿದ್ದೀರಾ. ನಾನು ಹುಷಾರಾಗಿರ್ಬೇಕು. ಸುಮ್ಮನೆ ರೀ, ಏನೇನು ಹೇಳ್ಬೇಡಿ. ಹಾಯ್ ಅಮ್ಮ. ಭೂಮಿ, ಒಂಚೂರು ಅಳಿಯಂದ್ರಿಗೆ ಫೋನ್ ಕೊಡ್ತೀಯಾ? ಯಾಕೆ ನನ್ನ ಹತ್ರ ಮಾತಾಡಲ್ವಾ? ಹಾಗಲ್ಲ ಕಂದ, ಒಂಚೂರು ಅವ್ರ ಹತ್ರ ಮಾತಾಡ್ತೀನಿ. ಇಲ್ಲ ಇಲ್ಲ, ಇದ್ದಾರೆ, ಕೊಡ್ತೀನಿ, ಒಂದು ನಿಮಿಷ. ಅಮ್ಮ ಮಾತಾಡ್ಬೇಕಂತ. ಹಾತೆ ಹೇಳಿ, ಹೇಗಿದ್ದೀರಾ ಎಲ್ಲರೂ? ಆರಾಮ? ನಮಸ್ತೆ ಅಳಿಯಂದ್ರೆ, ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಳಿ, ಏನು ವಿಷಯ? ಏನಿಲ್ಲ ಅಳಿಯಂದ್ರೆ, ಆಷಾಢ ಬಂತಲ್ಲ, ಹೆಣ್ಮಕ್ಳನ್ನ ಮನೆಗೆ ಕರೆಯೋ ಪದ್ಧತಿ. ಅದಕ್ಕೆ ನಮ್ಮ ಭೂಮಿನ ನಮ್ಮ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಹೌದಾ? ಅದ್ಯಾಕೆ ಈಗಲೇ ಕಳಿಸ್ಕೊಡ್ಬೇಕು? ಅದೇ ಹೇಳಿದ್ನಲ್ಲ ಅಳಿಯಂದ್ರೆ, ಪದ್ಧತಿ ಇದೆ ಅಂತ. ವರ್ಷದ 11 ತಿಂಗಳು ಹೆಣ್ಮಕ್ಳು ಗಂಡನ ಮನೇಲಿರ್ತವೆ. ಸೊ ಇದೊಂದು ತಿಂಗಳಾದರೂ ತಂದೆ ತಾಯಿ ಜೊತೆ ಕಳೀಲಿ ಅಂತ ದೊಡ್ಡವ್ರು ಮಾಡಿರೋ ಒಂದು ವಾಡಿಕೆ. ಹಾಗಾಗಿ ಕಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಪ್ಲೀಸ್ ಕಳಿಸ್ಕೊಡಿ ಅಳಿಯಂದ್ರೆ. ಅಯ್ಯೋ, ಅದಕ್ಕೆಲ್ಲ ಪ್ಲೀಸ್ ಅಂತ ಯಾಕೆ ಕೇಳ್ತೀರಾ ನೀವು? ನೀವು ಕೇಳೋದು ಹೆಚ್ಚ, ನಾನು ಕಳಿಸೋದು ಹೆಚ್ಚ. ಕಳಿಸ್ಕೊಟ್ರಾಯ್ತು ಬಿಡಿ. ಸರಿ ಅಳಿಯಂದ್ರೆ, ಥ್ಯಾಂಕ್ ಯು. ಓಕೆ ಓಕೆ. ಏನಂತೆ? ಅದೇನೋ ಆಷಾಢ ಅಂತಲ್ಲ, ಅದಕ್ಕೆ ನಿಮ್ಮನ್ನ ತವ್ರ ಮನೆ ಕಳಿಸ್ಕೊಡ್ಬೇಕಂತೆ. ನಾನು ಸ್ನಾನ ಮಾಡ್ತೀನಿ, ನೀವೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿರಿ. ನಾನೇ ಆಫೀಸ್ಗೆ ಹೋಗ್ತಾ ಡ್ರಾಪ್ ಮಾಡ್ತೀನಿ.
ಈಗ ನಾನು ಆಷಾಢಕ್ಕೆ ಅಮ್ಮನ ಮನೆಗೆ ಹೋಗ್ಬೇಕಾ? ಒಂದು ತಿಂಗಳು ಇವ್ರನ್ನ ಬಿಟ್ಟಿರ್ಬೇಕಾ ನಾನು? ಇದೇನಿದೆ ಅಳಿಮಯ್ಯ, ಕೈಗೆ ಸಿಗಲ್ಲ ಅಂತೀಯಲ್ಲೋ. ಒಬ್ಬೊಬ್ಬನ ಎಣ್ಣೆ ಹಿಡಿಯೋದು ಕಷ್ಟ ಕಣ, ಬೋರ್. ನಮಗೆ ಪಾರ್ಟಿ ಮಾಡೋಕೆ ಹೊಸ ಕಂಪ್ನಿ ಸಿಕ್ಕಿದೆ, ನಾವು ಅದ್ರಲ್ಲಿ ಫುಲ್ಲು ಬ್ಯುಸಿ. ಅಳಿಮಯ್ಯ, ಪಾರ್ಥ ಯಾಕಂಗೆ ಕೂತಿದ್ದಾನೆ? ಕಾರಂಜಿ ಥರ ಚಿಮ್ತಾ ಇದ್ದವನು ಬತ್ತೋಗಿರೋ ಬಾವಿ ಥರ ಆಗಿದ್ದಾನಲ್ಲೋ. ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದು ಇರೋ ಥರ, ಜೀವನವೇ ಶೂನ್ಯ ಅನ್ನೋ ಥರ ಕೂತು ಬಿಟ್ಟಿದ್ದಾನಲ್ಲೋ. ಇವನನ್ನು ನೋಡ್ತಾ ಇದ್ರೆ ಓಲ್ಡ್ ಸಾಂಗ್ ನೆನಪಾಗುತ್ತೆ ಕಣ. ಸಾಂಗ್ ಯಾವುದು ಮಾಮ್? ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು, ಮಣ್ಣೆಲ್ಲ ಹೊನ್ನು ಹೊನ್ನು. ಸಾಕ್ಬಿಡಪ್ಪ, ಹಳೆ ಸಾಂಗ್. ನಮ್ಮ ಕಾಲದಲ್ಲಿ ಲವ್ ಫೇಲ್ಯೂರ್ ಆದವ್ರಿಗೆಲ್ಲ ಇದೇ ರಾಷ್ಟ್ರಗೀತೆ ನಾಡಗೀತೆ ಆಗಿತ್ತು ಕಣೋ. ಇದು ಅದೇ ಕೇಸೇನೋ? ಎಕ್ಸಾಕ್ಟ್ಲಿ. ಹಳೆಮಯ್ಯ, ಇದರಲ್ಲಿ ನಿನ್ನ ಕೈ ಚಳಕ ಕೈವಾಡ ಏನೂ ಇಲ್ಲ ತಾನೇ? ಇಲ್ಲದೆ ಇರುತ್ತಾ ಮಾಮ್ಸ್? ಖಂಡಿತ ಇರೋದು ನಮ್ಮದೇ ಕೈವಾಡ. ಸ್ವಲ್ಪ ಫಿಟ್ಟಿಂಗ್ ಇಟ್ಟು ಜಾಸ್ತಿ ಮಜಾ ತಗೋತಾ ಇದ್ವಿ. ಫಿಟ್ಟಿಂಗ ಎಲ್ಲೋ ಇಟ್ಟೆ? ಇನ್ನೆಲ್ಲಿಡ್ಲಿ ಮಾಮ್, ಡೈರೆಕ್ಟಾಗಿ ನಮ್ಮ ಬಟರ್ಫ್ಲೈ ಮನೇಲೇ ಇಟ್ಟಿದ್ದೀನಿ. ಇವನ್ಗೂ ಅವಳಿಗೂ ಇಟ್ಟಿರೋದು ಅಂತಿಂತ ಸಾಧಾರಣವಾದ ಬತ್ತಿಯಲ್ಲ ಮಾಮ್ಸ್, ಸರಿಯಾಗಿರೋದೇ ಇಟ್ಟಿದ್ದೀನಿ. ಅಂದರೆ ಇದು ನೀನಿಟ್ಟಿರೋ ಬತ್ತಿ ಎಫೆಕ್ಟ್ ಏನೋ? ಎಕ್ಸಾಕ್ಟ್ಲಿ ಮಾಮ್ಸ್. ಮಾಮ್ಸ್, ನಾನು ಇಟ್ಟಿದ್ದ ಬತ್ತಿ ನನ್ನ ನಿರೀಕ್ಷೆಗೂ ಮೀರಿ ರಿಸಲ್ಟ್ ಕೊಟ್ಟಿದೆ ಗೊತ್ತಾ? ಈ ಮನುಷ್ಯನ ಜೀವನದಲ್ಲಿ ಮಾಮ್ಸ್, ಲವ್ ಫೇಲ್ಯೂರ್ ಅನ್ನೋದು ಕಿಡ್ನಿ ಫೇಲ್ಯೂರ್ಗಿಂತ ಜಾಸ್ತಿ ಎಫೆಕ್ಟು, ಜಾಸ್ತಿ ಪೇಯ್ನ್. ನೋಡಲ್ ಹೆಂಗೆ ಕೂತಿದ್ದಾನೆ ಪಾಪ ಪಾರ್ಥ. ಸೋ ಸ್ಯಾಡ್. ಅಳಿಮಯ್ಯ, ಯಾಕೋ ಈ ಲೆವೆಲ್ಗೆ ದ್ವೇಷ ಸಾಧಿಸ್ತಾ ಇದೆಯಾ? ಅವನು ನಿನ್ನ ತಮ್ಮ ಕಣ. ತಮ್ಮನೇ, ಆದರೆ ಎಲ್ಲಿವರೆಗೂ? ನನ್ನ ಬಟರ್ಫ್ಲೈ ವಿಷಯದಲ್ಲಿ ತಲೆ ಹಾಕೋವರೆಗೂ. ತಲೆ ಹಾಕಿದ್ಮೇಲೆ ಅವ್ನು ನನ್ನ ದುಶ್ಮನೇ ಅಲ್ವಾ ಮಾಮ್ಸ್? ಈ ಅಣ್ಣ ತಮ್ಮ ಅಪ್ಪ ಅಮ್ಮ ಯಾರಾದರೂ ಆಗಿರಲಿ, ದುಶ್ಮನೇ ಅಲ್ವಾ? ಆ್ಯಂಡ್ ಈ ವಿಚಾರದಲ್ಲಿ ಈ ಜೇಡಿ ಸ್ವಲ್ಪ ಚೂರು ಸ್ಟ್ರಿಕ್ಟ್. ಮಾಮ್ಸ್, ನನಗೆ ಈ ಸೋ ಕಾಲ್ಡ್ ದಯಾ, ದಾಕ್ಷಿಣ್ಯ, ಸಂಬಂಧ, ಸಿಂಪತಿ, ಸೆಂಟಿಮೆಂಟ್ ದೇವ್ರಾಣೆ ಇಲ್ಲ. ಬಿಕಾಸ್ ದುಶ್ಮನ್ ಇಸ್ ಆಲ್ವೇಸ್ ಎ ದುಶ್ಮನ್. ಅಲ್ಲ, ದುಶ್ಮನ್ನೇ ಅಲ್ಲೋ. ಇದೆಲ್ಲೂ ಹೊರಗಡೆ ಗೊತ್ತಾಗಬಾರ್ದು ಅಂತ ನಿನ್ನ ಅಮ್ಮ ಹೇಳಿದ್ಲಲ್ಲ. ಅವಳಿಗೇನಾದ್ರೂ ಈ ವಿಷಯ ಗೊತ್ತಾದರೆ ಅವಳು ನಿನ್ನ ವಿರುದ್ಧ ದುಶ್ಮನ್ ಆಗ್ತಾಳೆ. ಅಳಿಮಯ್ಯ, ಆಗ ನೀನು ಅವಳು ಕೆಂಗಣ್ಣಿಗೂ ಗುರಿ ಆಗಬೇಕಾಗತ್ತೆ. ತಡ್ಕೊಳ್ಳೋದು ಕಷ್ಟ. ಈ ಆ್ಯಂಗಲಲ್ಲಿ ಸ್ವಲ್ಪ ಯೋಚನೆ ಮಾಡೋ. ಸುಮ್ಮನೆ ಇರೋ ಮಾಮ್ಸ್, ಏನೇನೋ ಹೇಳಿ ತಲೆಗೆ ಒಳಬಿಡ್ಬೇಡ ನೀನು. ಮಾಮಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಚಾನ್ಸೇ ಇಲ್ಲ. ಒಂದು ವೇಳೆ ಗೊತ್ತಾದ್ರೂ ಅದು ನಿನ್ನಿಂದಾನೇ ಆಗಿರುತ್ತೆ. ಶಕುನಿ ಮಾವ, ಅಂತ ಕೆಲಸ ಏನಾದರೂ ಮಾಡಿದ್ಯೋ ನಿನ್ನ ಗತಿ ಹಮಾರೆ ಬಿಲ್ಲಿ ಹಮ್ಕೋ ಮಿಯಾವ್. ನನ್ನ ಗರಡಿಲೇ ಬೆಳೆದ ಹುಡುಗ ನನ್ನ ವಿರುದ್ಧನೇ ತೊಡೆದಾಡ್ತಾವನೆ. ರಿಟೈರ್ಮೆಂಟಿಗೆ ಇದು ಒಳ್ಳೆ ಸಮಯ. ಇಲ್ಲ, ನಾನೇ ಹೋಗಿ ಪಾರ್ಥನ ವಿಚಾರಿಸ್ತೀನಿ. ಪಾರ್ಥ, ಯಾಕಪ್ಪ ಈಗ ಮುಖ ಸಪ್ ಮಾಡ್ಕೊಂಡು ಕೂತಿದ್ಯಾ? ಏನಾಯ್ತು? ಏನಿಲ್ಲ ಮಾವ, ಐಮ್ ಫೈನ್. ಏನು ಆಗಿಲ್ವಾ? ಮತ್ತೆ ಯಾಕೆ ಈ ಥರ ಇದೆಯಾ? ನೀನು ಯಾವತ್ತೂ ಈ ಥರ ಇದ್ದವನಲ್ವಲ್ಲ. ಫ್ಲಡ್ ಲೈಟ್ ಥರ ಹೊಳಿತಾ ಇದ್ದವನು ಈಗ 0 ಕ್ಯಾಂಡ್ ಬಲ್ಬ್ ಥರ ಆಗಿದೆಯೇ? ಅಲ್ಲಲ್ಲ, ಈ ಪವರ್ ಕಟ್ಟಿಗೆ ಏನು ಕಾರಣ ಅಂತ ಕೇಳ್ಬೋದಾ? ಮಾವ ಪ್ಲೀಸ್ ಮಾವ, ಯಾಕೆ ಎಲ್ಲರೂ ಒಳ್ಳೆ ಕ್ಯೂಲ್ ಬರೋ ಥರ ಬಂದು ಅದೇ ಪ್ರಶ್ನೆ ಕೇಳ್ತಾ ಇದ್ದೀವಿ. ಏನೂ ಆಗಿಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಟಾರ್ಚರ್ ಕೊಡ್ತಾ ಇದ್ದೀರಾ ನನಗೆ? ಲುಕ್, ನೀವು ಅನ್ಕೊಳ್ಳೋ ಥರ ನಂಗೆ ಏನೂ ಆಗಿಲ್ಲ. ಓಕೆ, ಐಮ್ ಜಸ್ಟ್ ಫೈನ್. ಪಾರ್ಥ, ಹೋಗಿ ಜಯದೇವ್ ಕೈಯಲ್ಲಿ ಸಿಕ್ಕಿಬಿದ್ದಿದೆಯಲ್ಲ, ಆ ದೇವರು ಕಾಪಾಡೋಕ್ಕಾಗಲ್ಲ ನಿನ್ನ. ಈ ಮನೆಯಲ್ಲಿ ವಾಲಿ ಸುಗ್ರೀವರ ಕಾಳಗ ನಡೀತಾ ಇದೆ. ಯಾರು ಗೆದ್ರೂ ಸಂಬಂಧ ಹಾಳಾಗತ್ತೆ.
ಅಯ್ಯೋ ದೇವ್ರೆ, ಇನ್ನೇನೇನು ನೋಡಬೇಕು. ಈ ಶಾಸ್ತ್ರ ಎಲ್ಲ ಯಾಕಾದ್ರೂ ಇಟ್ಟಿದ್ದಾರೋ? ನಾನು ಇವ್ರನ್ನ ಇಲ್ಲಿ ಬಿಟ್ಟು ಅಲ್ಲಿಗೆ ಹೋಗ್ಬೇಕಂತ. ಯಾರ ತಾನೇ ಈ ಥರ ಶಾಸ್ತ್ರ ಎಲ್ಲ ಹಾ ಇವ್ರು ಬೇರೆ ಏನಾದರೂ ನೆಪ ಹೇಳೋದ್ಬಿಟ್ಟು ಕಳಿಸ್ಕೊಡಿ ಅಂದ ತಕ್ಷಣ ಕಳಿಸ್ಕೊಡೋದು ಒಪ್ಕೊಂಡ್ಬಿಟ್ರು. ನಾನಿಲ್ಲಿ ಆಚೆ ಇದ್ದೀನಿ. ಅಲ್ರಿ ಬ್ಯಾಗ್ಸ್ ಎಲ್ಲ ಪ್ಯಾಕೆ ಮಾಡ್ಕೊಂಡಿಲ್ಲ, ರೆಡಿ ಇದ್ರೆ ನಾನೇ ಕರ್ಕೊಂಡು ಡ್ರಾಪ್ ಮಾಡ್ತಾ ಇದ್ದಲ್ಲ. ಏನು ಗುಂಡು, ಎಲ್ಲಿಗೆ ಹೋಗೋದು? ಏನು ವಿಷಯ? ಅದು ಅತ್ತೆ ಫೋನ್ ಮಾಡಿದ್ರು, ಭೂಮಿಕಾನ ಆಷಾಢ ಕಳಿಸ್ಕೊಡಿ ಅಂತ, ಅದನ್ನೇ ಹೇಳ್ತಾ ಇದ್ದೆ. ಹೌದಾ? ಆಷಾಢ ಕರೆದಿದ್ದಾರಾ? ಒಳ್ಳೇದು ಒಳ್ಳೇದು. ಭೂಮಿಕಾ, ನಮ್ ಗುಂಡು ಹೇಳ್ದಾಗೆ ಹೊರಡೋದಕ್ಕೆ ಬೇಗ ರೆಡಿ ಮಾಡ್ಕೊ. ಈ ಆಷಾಢ ಅಂದ್ಮೇಲೆ ಹೆಣ್ಮಕ್ಳು ತವ್ರ ಮನೆಗೆ ಕಡ್ಡಾಯವಾಗಿ ಹೋಗ್ಲೇಬೇಕು. ಇದು ಬಹಳ ದಿನದಿಂದ ನಡ್ಕೊಂಡು ಬಂದಿರೋದು. ಛೇ, ಇದಕ್ಕೆ ಅಜ್ಜಿ ಸಪೋರ್ಟ್ ಬೇರೆ. ನಾನು ಹೋಗಿ ಬರಲ್ಲ, ನಿಮ್ಗೇನು ಬೇಜಾರು ಇಲ್ವಾ? ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋಂಥದ್ದೇನಿದೆ ನೋಡಿ, ಪದ್ಧತಿ ಅಂದಮೇಲೆ ಪದ್ಧತಿ. ಅದು ಅಲ್ಲದೆ ನೀವು ಅಮ್ಮನ ಮನೆಗೆ ಹೋಗಿ ತುಂಬ ದಿವಸ ಆಗಿದೆ. ಇದೊಂದು ಅವಕಾಶ ಬಳಸ್ಕೊಂಡು ನೀವು ಅಮ್ಮನ ಮನೆಗೆ ಹೋಗಿ ಅವ್ರ ಜೊತೆ ಸ್ವಲ್ಪ ಕಾಲ ಕಳಿಬೋದು. ನಂಗೆ ಯಾವ ಅಭ್ಯಂತರನಿಲ್ಲ, ನೀವು ಆರಾಮಾಗಿ ಹೋಗಿ ಬನ್ನಿ. ಒಂದು ಸಲ ಹಾಂ ಪ್ಯಾಕ್ ಮಾಡ್ಕೊಳ್ಳಿ. ಹಲೋ, ಆರಾಮಾಗಿ ಹೋಗಿ ಬರ್ಬೇಕಂತೆ. ಯಾಕಮ್ಮ ಭೂಮಿಕಾ, ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಭೂಮಿಕಾ, ನಿನ್ನ ವೇದನೆ ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ. ನಾ ತವ್ರ ಮನೆಗೆ ಹೋಗ್ತಾ ಇದ್ರು ಇವ್ರು ಬೇಜಾರೇ ಮಾಡ್ಕೊಳ್ಳಿಲ್ಲ, ಹೋಗ್ಬಾ ಅಂತ ಹೇಳ್ಬಿಟ್ರಲ್ಲ ಅಂತ ನಿನಗೆ ಬೇಜಾರಾಗ್ತಾ ಇದೆ ಅಲ್ವಾ? ಈ ಗಂಡಸ್ರೇ ಹೀಗೆ. ನಾವು ಅವ್ರ ಜೊತೆನಲ್ಲಿರುವಾಗ ನಮ್ಮ ಬೆಲೆ ಅವ್ರಿಗೆ ಗೊತ್ತಾಗಲ್ಲ. ನಾವು ಗಂಟು ಮುಟ್ಟೆ ಕಟ್ಕೊಂಡು ಅವ್ರನ್ನ ಬಿಟ್ಟು ಹೋಗ್ತೀವಿ ನೋಡು, ಆಗ ಅವ್ರಿಗೆ ನಮ್ಮ ಬೆಲೆ ಗೊತ್ತಾಗೋದು. ಅದೆಲ್ಲ ಆಗ್ಲಿ ಅಂತಾನೆ ಹೀಗೆ ಮಾಡಿರೋದು. ಸ್ವಲ್ಪ ದಿನ ದೂರ ಇದ್ರೇನೆ ಗಂಡ ಹೆಂಡತಿ ಇನ್ನೂ ಹತ್ರ ಆಗೋದು. ಒಬ್ಬರನ್ನೊಬ್ರು ಎಷ್ಟು ಪ್ರೀತಿಸ್ತಾರೆ ಅನ್ನೋದು ತಿಳಿಯುತ್ತೆ. ಇದು ಒಂಥರ ನೀವು ಪ್ರೀತಿ ಪರೀಕ್ಷೆ ಇದ್ದ ಹಾಗೆ ನೋಡು. ಏನೂ ಆಗಲ್ಲ, ನೀನು ನಿನ್ನ ತವ್ರ ಮನೆಗೆ ಹೋಗ್ಬಿಟ್ಟು ಬಾ, ಎಲ್ಲ ಒಳ್ಳೇದಾಗತ್ತೆ. ಇದೇನು ಹೇಗೆ ಹೇಳ್ತಿದ್ಯಾ? ಹೇಳೋ ಬೇಡೋ ಹೇಳೋ ಬೇಡೋ ಅನ್ನೋ ಥರ. ಸ್ವಲ್ಪ ಜೋರಾಗಿ ಹ್ಞೂ ಅಂತ ಹೇಳು. ಹ್ಞೂ ಅಜ್ಜಿ. ಸರಿ, ತವ್ರ ಮನೆಗೆ ಹೋಗೋದಕ್ಕೆ ಎಲ್ಲ ಬೇಗ ರೆಡಿ ಮಾಡ್ಕೊ. ಹಾಂ ಸರಿ. ಅಜ್ಜಿ ಏನೇ ಸಮಾಧಾನದ ಮಾತು ಹೇಳಿದ್ರು ಇವ್ರನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗ್ತಿಲ್ಲ. ಅಜ್ಜಿ ಆದರೂ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡೆ, ಅವರು ನಂಗೆ ಸಪೋರ್ಟ್ ಮಾಡ್ತಿಲ್ಲ. ಈ ಮನೇಲಿ ಯಾರೂ ನನಗೆ ಸಪೋರ್ಟ್ ಮಾಡ್ತಿಲ್ಲ. ನನ್ನ ಫೀಲಿಂಗ್ಸ್ನ ಯಾರೂ ಅರ್ಥನೇ ಮಾಡ್ಕೋತಿಲ್ಲ. ಎಲ್ಲರೂ ನನಗಿಲ್ರಿನ ಕಳಿಸೋದ್ರಲ್ಲೇ ಇದ್ದಾರೆ. ಏನು ಮಾಡತ್ತೀನಿ ಯಾರು? ಏನ್ರಿ ಅಷ್ಟು ಹುಡುಕೋತಾ ಇದ್ದೀರಾ? ಏನಿಲ್ಲ, ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿರ್ಬೇಕಲ್ಲ? ಹಾಂ, ನನಗಂತೂ ತುಂಬಾ ಖುಷಿ ಇದೆ. ಸರಿ ಹೋಗ್ಲಿ. ನೋಡಿ, ನಿಮ್ಮ ಸೂಟ್ಸ್ನ ಶರ್ಟ್ ಸಮೇತ ಸೆಟ್ ಮಾಡಿಬಿಟ್ಟು ಮೇಲೆ ಹ್ಯಾಂಗರಲ್ಲಿ ಹಾಕಿಟ್ಟಿದ್ದೀನಿ. ಫಸ್ಟ್ ಡ್ರಾಯರಲ್ಲಿ ನಿಮ್ಮ ಬೆಲ್ಟ್ಸು ಮತ್ತು ಸಾಕ್ಸ್ ಇದೆ. ಸೆಕೆಂಡ್ ಡ್ರಾಯರಲ್ಲಿ ನಿಮ್ಮ ಅಂಡರ್ ಗಾರ್ಮೆಂಟ್ಸು ಮತ್ತು ಟವಲ್ಸ್ ಇದೆ. ಲಾಸ್ಟಲ್ಲಿ ನಿಮ್ಮ ಶೂಸ್ ಎಲ್ಲ ಅರೇಂಜ್ ಮಾಡಿಟ್ಟಿದ್ದೀನಿ, ಸರಿನಾ? ಪ್ಲಸ್ ಕರ್ಚಿಫ್ ಬಂದ್ಬಿಟ್ಟು ಆ ಡ್ರಾಯಲ್ಲಿ ಇಟ್ಟಿದ್ದೀನಿ. ಗೊತ್ತಾಯ್ತಾ? ಓಕೆ, ಅದಕ್ಕೆ ಯಾಕೆ ಮುಖ ಗಂಟಿಟ್ಕೊಂಡು ಹೇಳ್ತಾ ಇದ್ದೀರಾ? ಆರಾಮಾಗಿ ಹೇಳ್ಬೋದಪ್ಪ. ಆರಾಮಾಗಿ ಹೇಳ್ಬೋದಾಗಿತ್ತು. ಏನೋ ಅಂದ್ರಿ? ಏನಿಲ್ಲ, ಪರ್ಫ್ಯೂಮ್. ನಿಮ್ಮ ಪರ್ಫ್ಯೂಮ್ ಬಗ್ಗೆ ಮಾತಾಡ್ತಿದ್ದೆ. ಪರ್ಫ್ಯೂಮ್ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ, ಅದನ್ನು ಖಾಲಿ ಮಾಡಿದ್ಮೇಲೆ ಸ್ಪೇರ್ ಆ ಡ್ರಾಯಲ್ಲಿ ಇಟ್ಟಿದ್ದೀನಿ, ಅದನ್ನು ತೊಗೊಳ್ಳಿ. ಗೊತ್ತಾಯ್ತಾ? ಆಮೇಲೆ ಇದು ಸಿಗ್ತಿಲ್ಲ ಅದು ಸಿಗ್ತಿಲ್ಲ, ಇದೆಲ್ಲಿದೆ ಅಲ್ಲಿದೆ ಅಂತ ನನಗೆ ಕಾಲ್ ಮಾಡಿಬಿಡಿ, ನಮ್ಗೆ ಡಿಸ್ಟರ್ಬ್ ಮಾಡಿಬಿಡಿ. ಅಲ್ಲ ರೀ, ಅದು ಯಾಕೆ ಅಷ್ಟೊಂದು ಇರಿಟೇಷನ್ ಹೇಳ್ತಾ ಇದ್ದೀರಾ? ಸ್ವಲ್ಪ ಪ್ರೀತಿಯಿಂದ ಹೇಳ್ಬೋದಪ್ಪ. ಪ್ರೀತಿ ಅಂತೆ, ಪ್ರೀತಿ ಇದ್ದಿದ್ರೆ ಅಲ್ಲಿ ಕಳ್ಸ್ಕೊಡ್ತಿದ್ರ ನೋಡಿ. ಮತ್ತೆ ಏನೋ ಅಂದ್ರೆ ಏನು ಹೇಳಿಲ್ಲ, ನಿಮಗೆಲ್ಲ ಅರ್ಥ ಆಯ್ತಲ್ಲ, ಅದ್ರ ಬಗ್ಗೆ ಕೇಳಿದೆ ಅಷ್ಟೇ. ಎಲ್ಲ ಅರ್ಥ ಆಯ್ತು, ಬಟ್ ಒಂದು ಅರ್ಥ ಆಗಿದೆ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನಿಮ್ಮಷ್ಟಕ್ಕೆ ನೀವೇ ಏನೋ ಗುಣಕೋತಾ ಇದ್ದೀರಾ. ನೀವು ನಾರ್ಮಲ್ ಆಗಿಲ್ಲ, ನೀವು ಡಿಸ್ಟರ್ಬ್ ಆಗಿದ್ದೀರಾ. ಏನು ನಿಮ್ಮ ಪ್ರಾಬ್ಲಮ್ಮು? ಇಷ್ಟಾದ್ರೂ ನನ್ನ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗ್ತಿಲ್ವಾ? ಇಲ್ಲ, ಏನೊಂದು ನೀವೇ ಹೇಳಿ. ಸರಿ, ನಾನೇ ಬಾಯಿ ಬಿಟ್ಟು ಹೇಳ್ತೀನಿ, ನೀವು ಎಡಕಿವೆಲ್ಲೂ ನೀಟಾಗಿ ಕೇಳಿಸ್ಕೊಳ್ಳಿ. ಓಕೆ? ಓಕೆ.
ನನಗೆ ನಿಮ್ಮ ಬಿಟ್ಟು ಹೋಗೋದಕ್ಕೆ ಮನ್ಸಾಗ್ತಿಲ್ಲ. ನಾನು ಅಮ್ಮ ಮನೆಗೆ ಹೋಗಲ್ಲ. ಏನ್ರಿ ಆಗಿದೆ ನಿಮಗೆ? ಅಲ್ಲ ಗೌತಮ್ ಅವರೇ, ನಂಗೆ ಅಷ್ಟೊಂದು ಫೀಲ್ ಆಗ್ತಿದೆ, ನಿಮ್ಗೆ ಏನೂ ಫೀಲ್ ಆಗ್ತಿಲ್ವಾ? ಇಷ್ಟೊಂದು ಇಮೋಷನ್ಲೆಸ್ ಆಗ್ಬಿಟ್ಟಿದ್ದೀರಾ ನೀವು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೋಡಿ ನೋಡಿ ನೋಡಿ, ನೀವು ನಗ್ಬೇಡಿ. ನೀವು ನಕ್ಕಿದ್ರೆ ನಂಗೆ ತುಂಬಾ ಕೋಪ ಬರುತ್ತೆ. ಆಯ್ತು, ನಾನು ನಗಲ್ಲ, ಕಂಟ್ರೋಲ್ ಮಾಡ್ಕೋತೀನಿ. ಭೂಮಿಕಾ, ಇದು ಒಂದು ಪದ್ಧತಿ. ನಾವು ನಮಗೋಸ್ಕರ ಅಲ್ಲದೆ ಇದ್ರು ಅವ್ರಿಗೋಸ್ಕರನಾದರೂ ಫಾಲೋ ಮಾಡಲೇಬೇಕಲ್ವಾ? ಇಲ್ಲದೇ ಅವ್ರು ಬೇಜಾರಾಗುತ್ತೆ. ಅಷ್ಟಕ್ಕೆ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ? ಆಫ್ಟರ್ ಆಲ್ 1 ತಿಂಗಳು ಉಳಿದು 11 ತಿಂಗಳು ನಾವು ಜೊತೆಗೆ ಇರ್ಬೋದಲ್ಲ. ಇದಕ್ಕೆ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹೋದವ್ರು ಪರ್ಮನೆಂಟಾಗಿ ಅಲ್ಲೇ ಇದ್ಬಿಡ್ತೀರಾ? ಇನ್ನು ಯಾವತ್ತೂ ವಾಪಸ್ಸೇ ಬರೋದಿಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದೀರಪ್ಪ. ಇಟ್ಸ್ ಓಕೆ, ನೀವು ಮುಖ ಈ ಥರ ಇಟ್ಕೊಬಿಡಿ. ಪ್ಲೀಸ್ ಸ್ಮೈಲ್. ಆರಾಮಾಗಿರಿ, ಒಳ್ಳೇದಾಗುತ್ತೆ, ಏನೂ ಆಗಲ್ಲ. ಹೋಗಿ ಬನ್ನಿ. ನೋಡಿ, ಮತ್ತೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಈಗ ಕೇಳಿದ್ರೆ ಮತ್ತೆ ಮೊದಲಿಂದ ಶುರು ಮಾಡ್ತೀರಲ್ಲ. ನೀವು ಬೇಗ ರೆಡಿಯಾಗಿ ಬನ್ನಿ, ಕೆಳಗಡೆ ಕಾಯ್ತಾನೆ. ಅಲ್ಲ, ಬಾಯಿ ಮಾತ್ಕಾದ್ರು ಐ ಮಿಸ್ ಯು ಭೂಮಿಕಾ ಅಂತ ಹೇಳ್ಬೋದಾಗಿತ್ತಲ್ವಾ? ಫೀಲಿಂಗ್ಸ್ ಹೊರಟೋಗ್ಬಿಟ್ಟಿದೆ. ನಾನು ಹೋದ್ರೆ ಇವ್ರು ನನ್ನನ್ನು ಮರ್ತೇ ಬಿಡ್ತಾರೆ. ಅಮ್ಮ ಇಲ್ಲ, ನಾನು ಅಮ್ಮನ ಮನೆಗೆ ಹೋಗಲ್ಲ.